ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ ಕೇವಲ 6 ರಿಂದ 7 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಿತ್ರದುರ್ಗಕ್ಕೆ ಹೋಗುವ ರಸ್ತೆಯಲ್ಲಿ ಬರುವಂಥ 11 ಎಕರೆ ಮಾರುವಂಥ ಜಮೀನು. ಜೊತೆಗೆ ಇದು ಗೇಟು. ಈ ಜಮೀನಲ್ಲಿ ಏನಿದೆ, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಅವ್ರಿಗೆ ಕೊಡಿ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಚಳ್ಳಕೆರೆಗೆ ಕೇವಲ 6 ರಿಂದ 7 ಕಿಲೋಮೀಟರ್ ಆಗುತ್ತೆ. ಅಂದರೆ ಚಳ್ಳಕೆರೆಯಿಂದ ಚಿತ್ರದುರ್ಗಕ್ಕೆ ಹೋಗುವ ಮಾರ್ಗದಲ್ಲಿ ಬರುವಂಥ, ಅಂದರೆ ಚಳ್ಳಕೆರೆಯಿಂದ ಕೇವಲ 6 ಕಿಲೋಮೀಟರ್ 7 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ಅಂದರೆ ನೀವೇ ಗೆಸ್ ಮಾಡ್ಬೋದು. ಚಿತ್ರದುರ್ಗಕ್ಕೆ ಹೋಗುವ ರಸ್ತೆಯಲ್ಲಿ ಬರುವಂಥ 11 ಎಕರೆ ಮಾರುವಂಥ ಜಮೀನು. ಈ ಜಮೀನಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ಇನ್ನು ಈ ಜಮೀನಿಗೆ ಬೆಂಗಳೂರಿಂದ 206 ಕಿಲೋಮೀಟರ್ ಆಗುತ್ತೆ, ಚಳ್ಳಕೆರೆಗೆ 6 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗಕ್ಕೆ 24 ಕಿಲೋಮೀಟರ್ ಆಗುತ್ತೆ ಈ ಜಮೀನಿಗೆ. ಈ ಜಮೀನು ಈ ಹಿಂದೆ ತುಂಬ ಚೆನ್ನಾಗಿ ಸಾಗುವಳಿ ಮಾಡ್ಕೊಂಡಿದ್ದರು. ಈಗ ಕೆಲವೊಂದು ಕಾರಣಗಳಿಂದ, ಆರ್ಥಿಕ ಪರಿಸ್ಥಿತಿಯಿಂದ ಈ ಜಮೀನನ್ನು ಮಾರುವ ಉದ್ದೇಶವನ್ನು ಜಮೀನಿನ ಮಾಲೀಕ ಹೊಂದಿದ್ದಾರೆ. ಆದರೆ ಯಾವುದೇ ರೀತಿ ಒಂದೇ ಸಮತಟ್ಟಾಗಿದೆ ಜಮೀನು. ನೀವು ನೋಡ್ತಾ ಇರ್ಬೋದು, ಈಗ ಪ್ಯೂರ್ ರೆಡ್ ಸಾಯಿಲ್. ಚಳ್ಳಕೆರೆಗೆ ಕೇವಲ 6 ಕಿಲೋಮೀಟರ್ ಆಗೋದ್ರಿಂದ ಇಲ್ಲಿ ಈ ಭಾಗದಲ್ಲೆಲ್ಲ ರೆಡ್ ಸಾಯಿಲೇ. ಸ್ವಲ್ಪ ಎಡಗಡೆಗೆ ಬಂದರೆ ಅದು ಬ್ಲ್ಯಾಕ್ ಸಾಯಿಲ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀರಿನ ಸ್ಥಿತಿ ಅಂತೂ ತುಂಬ ಚೆನ್ನಾಗಿದೆ. ಈ ಜಮೀನಿಗೆ 3 ಬೋರ್ ಇದೆ. ಅದರಲ್ಲಿ ಈಗ 2 ರನ್ನಿಂಗ್ ಇದ್ದಾವೆ. ಇನ್ನೊಂದು ಬೋರ್ ಅವರೇ ಮುಚ್ಚಿದ್ದಾರೆ, ಅವಶ್ಯಕತೆ ಇಲ್ಲ ಅಂತ. ಸದ್ಯಕ್ಕೆ ಇವರಂತೂ ಇದೆ ಯಾವುದೇ ರೀತಿ ಸಾಗುವಳಿ ಮಾಡ್ತಾ ಇಲ್ಲ. ಒಂದು 3 ತಿಂಗಳಿಂದ ಅಷ್ಟೇ. ನೋಡಿ, ನೀವು ತೆಂಗಿನ ಮರ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಭಾಗದಲ್ಲಿ ನೀವು ಅಡಿಕೆ ಮಾಡ್ಕೋಬೋದು. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಎಲ್ಲೋ ಚಳ್ಳಕೆರೆಗೆ ಒಂದು 38 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರದಲ್ಲಿ ಅಡಿಕೆ ತೋಟ ಆ ರೀತಿ ತಗೊಳ್ಳೋ ಬದಲು ಈ ಜಮೀನನ್ನು ತಗೊಂಡು ನೀವು ಅಡಿಕೆ ತೋಟ ಅಥವಾ ಇನ್ನೊಂದು ಯಾವುದೇ ರೀತಿ ಆದರೂ ನೀವು ರೆಡಿ ಮಾಡ್ಕೋಬೋದು. ಇಲ್ಲಿ ಮಾವಿನ ಗಿಡ ಈ ಹಿಂದೆ ಎಲ್ಲ ಚೆನ್ನಾಗೇ ಮಾಡಿದ್ದಾರೆ. ನೀವು ಕೂಡ ಒಂದು ಸಣ್ಣದಾಗಿ ಫಾರ್ಮ್ ಹೌಸು ಯಾವುದೇ ರೀತಿ ಆದರೂ ಅಗ್ರಿಕಲ್ಚರ್ ಲ್ಯಾಂಡಾಗಿ ಪರಿವರ್ತನೆ ಮಾಡ್ಕೋಬೋದು. ಈಗಾಗಲೇ ಅಗ್ರಿಕಲ್ಚರ್ ಲ್ಯಾಂಡ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಖರ್ಚಿರಲ್ಲ. ಕರೆಂಟ್ ಅಥವಾ ಬೋರು ಯಾವುದೇ ರೀತಿ ರೆಡಿ ಇದೆ. ನೀವು ಯಾವುದೇ ಟೈಮಲ್ಲಿ ಬಂದು ಇದನ್ನು ಬೆಳೆ ಇಟ್ಕೋಬೋದು. ಇನ್ನು ಈ ಭಾಗದಲ್ಲಂತೂ ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಪ್ಯೂರ್ ರೆಡ್ ಸಾಯಿಲು. ಜೊತೆಗೆ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ಕೋರ್ಟು ಕಚೇರಿ ಇಲ್ಲ. ನೀವು ಭಾಳ ಜನ ಕೇಳ್ತಿರ್ತಾರೆ, ಸರ್ ಎಲ್ಲ ವ್ಯವಸ್ಥೆ ಇದೆ ಯಾಕೆ ಮಾಡ್ತಾರೆ ಅಂತ. ನಾನು ಆರಂಭದಲ್ಲಿ ಹೇಳಿದೆ, ಇದನ್ನು ಸಾಗುವಳಿ ಮಾಡೋದಕ್ಕೆ 2 ರೀಸನ್ ಇರುತ್ತೆ. ಒಂದು ಲೇಬರು, ಒಂದು ಆರ್ಥಿಕ ಪರಿಸ್ಥಿತಿ. ಈ ಸದ್ಯಕ್ಕೆ ಈ ಜಮೀನಿಗೆ ಆರ್ಥಿಕ ಪರಿಸ್ಥಿತಿ ಕಮ್ಮಿ ಇದೆ, ಆದ್ದರಿಂದ ಬೇರೆಯವರಿಗೆ ಮಾರ್ತಾ ಇದ್ದಾರೆ. ಇನ್ನು ಜನರಲ್ ಪ್ರಾಪರ್ಟಿ, ಕೋರ್ಟು ಕಚೇರಿ ಯಾವುದೇ ರೀತಿ ಇದು ಆ ಥರ ಸಮಸ್ಯೆ ಇಲ್ಲ. ನೀವು ಯಾವುದೇ ರೀತಿ ಅನುಮಾನ ಇಲ್ಲದೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡ್ಬೋದು. ಇನ್ನು ಜನರಲ್ ಪ್ರಾಪರ್ಟಿ ಆಯಿತು, ಮಣ್ಣಾಯಿತು. ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ 1 ಎಕರೆಗೆ, ಈ ಜಮೀನಿಗೆ 1 ಎಕರೆಗೆ 23 ರಿಂದ 25 ಲಕ್ಷ ಹೇಳ್ತಾರೆ. ಅದರ ಮಧ್ಯದಲ್ಲಿ ಆಗುತ್ತೆ, ತೊಗೋಬೋದು ನನ್ನ ಪ್ರಕಾರ. ಯಾಕಂದರೆ ಚಳ್ಳಕೆರೆಗೆ ಕೇವಲ ಒಂದು 6 ರಿಂದ 7 ಕಿಲೋಮೀಟ್ರ್ ಆಗುತ್ತೆ. ನೋಡಿರಿ, ಮಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ಪ್ಯೂರ್ ರೆಡ್ ಸಾಯಿಲ್. ಈಗ ನೀವು ಚಳ್ಳಕೆರೆಯಿಂದನೇ ಕೆಲವು ದೂರದಲ್ಲಿ, ಅಂದರೆ 25-30 ಕಿಲೋಮೀಟ್ರ್ ದೂರದಲ್ಲಿ ಈ ರೇಟ್ ಹೇಳ್ತಿದ್ದಾರೆ ಕೆಲವರು. ಅಡಿಕೆ ತೋಟ, ಆ ಬಾಳೆ ತೋಟ, ಆ ಥರ. ದಾರಿ ಮಾತ್ರ ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಿಮಗೆ ರಸ್ತೆಯಿಂದ ಇಲ್ಲಿಗೆ ಕೇವಲ ಒಂದು 800 ರಿಂದ 1 ಕಿಲೋಮೀಟ್ರ್ ಆಗ್ಬೋದು. 800 ಮೀಟ್ರ್ ಅಥವಾ 1 ಕಿಲೋಮೀಟ್ರ್ ಆಗ್ಬೋದು. ಮೇನ್ ಚಿತ್ರದುರ್ಗಕ್ಕೆ ಹೋಗುವ ರಸ್ತೆಯಿಂದ ಇಲ್ಲಿಗೆ ಕೇವಲ 1 ಕಿಲೋಮೀಟ್ರು. ನೀವು ಯಾವುದೇ ರೀತಿ ದಾರಿದಂತೂ ಸಮಸ್ಯೆನೇ ಇಲ್ಲ. ನನ್ನ ಅಭಿಪ್ರಾಯ ಅಷ್ಟೇ. ಎಲ್ಲ ಕಡೆ ದೂರ ಹೋಗಿ ತಗೊಳ್ಳೋದಕ್ಕಿಂತ ಚಳ್ಳಕೆರೆಗೆ 6-7 ಕಿಲೋಮೀಟ್ರ್ ಆಗೋದ್ರಿಂದ ಇದನ್ನ ತಗೋಬೋದು. ಗೇಟ್ ಇದೆ ನೋಡಿರಿ, ತುಂಬ ಚೆನ್ನಾಗೆಲ್ಲ ಶಿಸ್ತಾಗಿದೆ. ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ಪ್ರತಿದಿನ ನಾವು ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವಿಡಿಯೋದಲ್ಲಿ
ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.